ನಮಸ್ಕಾರ. ಇವತ್ತು ನಾವು ಪುಂಡಿ ಪಲ್ಯನ ಹೆಂಗೆ ಮಾಡೋದು ಅಂತ ತೋರ್ಸಾಕತ್ತೀವಿ ರೀ. ಇವಾಗ ನೋಡಿರಿ, ನಾವು ಪುಂಡಿ ಪಲ್ಯನ ಸೋಸ್ಕೊಂಡು ಇಟ್ಕೊಂಡಿವಿ. ಎಲೆ ಅಷ್ಟು ಸೋಸ್ಕೊಂಡಿವಿ ರೀ. ನೋಡ್ರಿ, ಇಲ್ಲಿ ನಿಮ್ಗೆ ಕಾಣಕತ್ತೈತಿ, ನೋಡ್ಕೋಬೋದು ನೀವು. ಈ ಥರ ಸೋಸಿ ಇಟ್ಕೊಂಡಿದ್ದೀವಿ. ಇದನ್ನು ಸೋಸಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀವಿ ರೀ ನಾವು. ಇದನ್ನ ಇವಾಗ ನಾವು ಕುದಿಯಕ್ಕೆ ಹಾಕಕತ್ತೀವಿ. ನೋಡಿರಿ ಫ್ರೆಂಡ್ಸ್, ಸೊಪ್ಪು ತೊಯ್ಯೋಷ್ಟು ನೀರು ಹಾಕಿಬಿಟ್ಟು ನಾವು ಇದನ್ನು ಕುದಿಯಕ್ಕೆ ಇಡಕತ್ತೀವಿ. ಹಾಕೋರು ಇದ್ರೊಳಗೆ ಮೆಂತ್ಯ ಕಾಳನ್ನು ಹಾಕ್ತಾರೆ. ನಾನು ಮೆಂತ್ಯ ಕಾಳು ಹಾಕ್ತಾಯಿಲ್ಲ ಇದ್ರೊಳಗೆ. ಇದನ್ನೀಗ 2 ವಿಷಲ್ ಬರೋ ಮಟ್ಟ ಕುದಿಸ್ಕೋಬೇಕ್ರಿ. ನಾವು ಕುಕ್ಕರ್ ಒಳಗೆ 2 ವಿಷಲ್ ಬರೋ ಮಟ್ಟ ಇದನ್ನು ಕುದಿಸ್ಕೊತೀವಿ. ಈಗ ಪುಂಡಿ ಪಲ್ಯ ನಾವು ಕುಕ್ಕರ್ ಒಳಗೆ ಕುದಿಸ್ಬೇಕಾದ್ರೆ ಭಾಳ ಹುಷಾರಿಂದ ಲೋ ಫ್ಲೇಮ್ ಒಳಗೆ ಕುದಿಸ್ಬೇಕಾಕೈತ್ರಿ. ಯಾಕಂದ್ರೆ ಆ ಸೊಪ್ಪು ಬಂದು ಸೀಟಿ ಒಳಗೆ ಸಿಕ್ಕೊಂಡ್ರೆ ಕುಕ್ಕರ್ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರ್ತೈತಿ. ಸ್ವಲ್ಪ ನಿಧಾನಕ್ಕೆ ಸ್ಲೋ ಉರಿ ಒಳಗೆ ನಾವು ಪುಂಡಿ ಪಲ್ಯನ ಕುದಿಸ್ಕೋಬೇಕು. ಅದರ್ವೈಸ್ ನಮಗೆ ಇದು ಯಾವುದು ಪರದಾಟ ಬೇಡ ಅನ್ನೋಂಗಿತ್ತಂದರೆ ನಾವು ಬೊಗಾನಿ ಒಳಗೆ ಕುದಿಸ್ಕೋಬೋದು. ಬೊಗಾನಿ ಈಸ್ ಬೆಸ್ಟ್ ರೀ. ಈ ಕುಕ್ಕರ್ ಯಾವಾಗ ಏನಾಕೈತಿ ಅಂತ ಹೇಳಕ್ಕೆ ಬರೋಂಗಿಲ್ಲ. ಬರ್ರಿ, ನಾವು ಪುಂಡಿ ಪಲ್ಯಕ್ಕೆ ಏನೇನು ಹಾಕ್ತೀವಿ ಅಂತ ಹೇಳೋಣ. 4 ಕಾಳು ಕಡಲೆಬೇಳೆ ತೊಗೊಂಡಿದ್ದೀನಿ ರೀ, ಜೀರಿಗೆ, ನಮ್ಮ ಮನ್ಯಾಗ ಕರಿಬೇವು ಒಣಗಿತ್ತು ರೀ, ಹಿಂಗೈತೆ ನೋಡ್ರಿ. ಕರಿಬೇವು, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರೀ, ಇದು ಕೊತ್ತಂಬರಿ, ಇದು ಶೇಂಗಾ ಕಾಳು. ನೆಕ್ಸ್ಟು ಇದು ನಾನು ಹಸಿಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಅದೇ ಪೇಸ್ಟ ಇವಾಗ ಹಾಕ್ತೀನಿ. ಯಾಕಂದರೆ ನಮ್ಮ ಮನೇಲಿ ನನ್ನ ಮಗ ಚಿಕ್ಕವನಿರೋದ್ರಿಂದ ನಾನು ಇವಾಗ ಮತ್ತು ಮೆಣಸಿನ್ಕಾಯಿನ ಜಜ್ಜಿಬಿಟ್ಟು ಅದರೊಳಗೆ ಹಾಕಿದ್ರೆ ಖಾರ ಆಗಿ, ಮತ್ತು ಆ ಖಾರದ ಕಾಯಿಲೆ ನನ್ನ ಮಗನ ಮುಟ್ಟಿದ್ರೆ ನನ್ನ ಮಗ ಆಳ್ತಾನೆ. ಅದೇ ಸಂಬಂಧ ನಾವು ಪೇಸ್ಟ್ ಮಾಡಿ ಮೊದಲೇ ಇಟ್ಕೊಂಡಿದ್ದೀನಿ ರೀ. ಈ ಬೆಳ್ಳುಳ್ಳಿ ಏನೈತಿ ಹಿಂಗೆ ಸುಮ್ಮನೆ ಗೆಜ್ಜಿಬಿಟ್ಟು ಹಾಕ್ತೀನಿ. ಅದಕ್ಕೆ ಸ್ವಲ್ಪ ರವೆ, ಅದು ಎಷ್ಟು ಹಾಕೈತಿ ಸೊಪ್ಪು ನೋಡ್ಕೊಂಡ್ಬಿಟ್ಟು ಎಷ್ಟು ಅದು ಪುಂಡಿ ಸೊಪ್ಪು ಎಷ್ಟು ರವೆ ಹಿಡಿತೈತಿ ಅಷ್ಟು ರವೆನ ಹಾಕ್ತೀನಿ ರೀ ಫ್ರೆಂಡ್ಸ್. ಈ ರವೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ರೀ ನಾನು. ಪುಂಡಿ ಸೊಪ್ಪನ್ನು ನಾವು ಕುದಿಸಿವಿ. ಇದನ್ನು ನಾವೀಗ ಸೋಸ್ಕೊಳಕತ್ತೀವಿ. ಇಲ್ಲಿ ನೋಡಿರಿ, ಇದು ಸೊಪ್ಪು ನಾವು ಸೋಸ್ಕೊಂಡಿವ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಸೋಸ್ಕೊಂಡು ನೀರಿಟ್ಟಿವಿ. ಇದು ನಾವು ತಾಮ್ರದ ಸಾಮಾನು ಅದು ತೊಳಕ್ಕೆ ಯೂಸ್ ಮಾಡಿಕೊಂಡ್ರೆ ಇದು ಕ್ಲೀನ್ ಆಕೈತ್ರಿ. ಪುಂಡಿ ಸೊಪ್ಪು ಸೋಸಿಟ್ಕೊಂಡಿದ್ದೀವಿ. ಈ ರವೆ ಆ ಪುಂಡಿ ಸೊಪ್ಪಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ರವೆ ಹಾಕ್ಕೊಳತ್ತೀವಿ. ನೋಡಿರಿ, ಸ್ವಲ್ಪ ಹಾಕ್ಕೊಳ್ತೀನಿ ರೀ ನಾನು. ಇಷ್ಟು ರವೆ ಹಾಕ್ಕೊಂಡಿದ್ದೀನಿ. ಈ ಸೊಪ್ಪು ಮಗ್ಗಿಚ್ಚಿ ನಾವು ರವೆ ಹಾಕ್ಕೋಬಾರ್ದ್ರಿ, ಯಾಕಂದರೆ ರವೆ ತಳ ಹಿಡಿತೈತಿ. ಆದ್ದರಿಂದ ಸೊಪ್ಪು ಮಗ್ಚಿಲ್ಲ, ಹಂಗೆ ನಾನು ರವೆ ಹಾಕ್ತಾಯಿದ್ದೀನಿ. ಇದಕ್ಕೆ 1 ಗ್ಲಾಸ್ ಅಷ್ಟು ನೀರು ಹಾಕಿ ಇದನ್ನ ಹೊಳ್ಳಿ ಇನ್ನೂ ಸ್ವಲ್ಪ ಕುದಿಯೋಕೆ ಬಿಡ್ತೀನಿ ರೀ. ನೋಡಿರಿ, ನಾವು ಇದನ್ನು ಕುದಿಸೋಕ್ಕಿಂತ ಮುಂಚೆ ಇನ್ನೊಂದು ಈ ಶೇಂಗಾನು ಇದ್ರಾಗ ಹಾಕಕತ್ತೀನಿ ರೀ ನಾನು. ಶೇಂಗಾ ರೀ, ಹೊಳ್ಳಿ ಬೆಳ್ಳುಳ್ಳಿ, ಇದು ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು, ಕಡಲೆಬೇಳೆ ಎಲ್ಲ ಸೇರಿಸಿ ಹಾಕಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಈಗ ಇಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಳತ್ತೀನಿ ರೀ. ಉಪ್ಪು ಮತ್ತು ಬೆಲ್ಲನ ಆಮೇಲೆ ಹಾಕ್ಕೊಂಡು ಕುದಿಸ್ಕೊತೀನಿ. ಇವಾಗ ಇದು ಇಷ್ಟೆಲ್ಲ ಹಾಕ್ಕೊಂಡು 2 ವಿಷಲ್ ಕುದಿಸ್ಕೋಬೇಕು ರೀ. ಇದೆಲ್ಲ ಅಷ್ಟು ಹಾಕ್ಕೊಂಡು ನಾ 2 ವಿಷಲ್ ಕುದಿಸ್ಕೊತೀನಿ ರೀ. ಇಲ್ಲಿ ನೋಡ್ರಿ, ಮೆಣಸಿನ್ಕಾಯಿ ಹಾಕ್ಕೊಳ್ಳೋದು ನಾನು ನೆನಪಾರಿದ್ದೆ. ಆ ಮೆಣಸಿನ್ಕಾಯಿನ ಹಿಂಗೆ ತುಂಡು ಮಾಡಿ ಹಾಕ್ಕೊಳಕತ್ತೀನಿ. ಇಲ್ಲ ಸುಮ್ಮ
ಟೇಸ್ಟಿಗೆ ಅಂತ ಹಿಂಗೆ ಹಾಕ್ಕೊಳಕತ್ತೀನಿ ರೀ. ನಾನು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿರ್ತೀನಿ, ಅದನ್ನು ಪೇಸ್ಟ್ ಇದಕ್ಕೆ ಹಾಕ್ತೀನಿ ರೀ. ಉಪ್ಪು, ಖಾರ, ಬೆಲ್ಲ ಆಮೇಲೆ ಹಾಕ್ಕೊಳ್ತೀನಿ. ಇದು ಒಂದು ಕುದೀಲಿ. ಇದನ್ನ ಇವಾಗ ನಾವು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ಕುದಿಯಕ್ಕೆ ಬಿಡ್ತೀವಿ ರೀ. ಒಂದು 2 ವಿಷಲ್ ಆಗೋ ಮಟ್ಟ ಕುಕ್ಕರ್ ಕ್ಲೋಸ್ ಮಾಡೀನಿ ರೀ. 2 ವಿಷಲ್ ಆಗಿಂದ ಆಫ್ ಮಾಡಿ ಬರ್ರಿ ಫ್ರೆಂಡ್ಸ್. ನಾವು 2 ಕುದಿಸ್ಕೊಂಡು ಈಗ 2 ವಿಷಲ್ ಆಗಿಂದ ಇದನ್ನ ಓಪನ್ ಮಾಡಿದ್ದೀನಿ ನೋಡಿರಿ. ಈ ರೀತಿಯಾಗಿ ಇದು ಕುದ್ದೈತಿ, ರವೆ ಎಲ್ಲ ಸೈಡಿಗೆ ಕುದ್ದೈತಿ. ಮಿಕ್ಸ್ ಮಾಡಿಕೊಂಡು ನಾವು ಕುದಿಸ್ಬಾರ್ದ್ರಿ, ಯಾಕಂದರೆ ಮಿಕ್ಸ್ ಮಾಡ್ಕೊಂಡು ಕುದಿಸಿದ್ರೆ ಇದು ತಳ ಅಂಟಿಸಿ ಸೀದೋಗ್ಬಿಡ್ತೈತಿ. ಆದ ಕಾರಣ ನಾನು ಮೇಲೆ ಹೆಂಗೆ ಹಾಕಿದ್ನಲ್ಲ, ಫಸ್ಟು ಸೊಪ್ಪು, ಆಮೇಲೆ ರವೆ, ಆಮೇಲೆ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ನಲ್ಲ ಅದೇ ರೀತಿಯಾಗಿ ಹಾಕಿ ಒಂದು ಮಿಕ್ಸಪ್ ಕೊಡಲಾರ್ದೆ ಈ ರೀತಿ ನಾನು ಕುದಿಸ್ಕೊಂಡಿನಿ ರೀ. ಇದನ್ನ ಇಲ್ಲಿ ನೋಡಿರಿ. ಈಗ ಬೇಕಾದ್ರೆ ನಾವು ಮಿಕ್ಸ್ ಮಾಡ್ಕೋಬೋದು ರೀ. ನಮಗೆ ಬೇಡ ಲೋ ಫ್ಲೇಮ್ ಒಳಗೆ ನಾವು ಮಿಕ್ಸ್ ಇಟ್ಟು ನಾವು ಇನ್ನು ಹಿಂಗೆ ಮಗುಚ್ಕೊತೀವಿ ಅಂತಂದ್ರೂ ಪರವಾಗಿಲ್ಲ. ಲೋ ಫ್ಲೇಮ್ ಒಳಗಿಟ್ಟು ನಾವು ಮಗುಚ್ಕೋಬೋದು ರೀ. ನೀಟಾಗಿ ಮಗುಚ್ಕೋಬೇಕು ರೀ ಇದನ್ನ. ನೋಡಿರಿ ರವೆ ಅದೆಲ್ಲನೂ ಸರಿ ಕುದ್ದೈತಿ. ನೋಡಿರಿ ಇದು ಮಗುಚು ಗುಂಡು. ಈ ಮಗುಚು ಗುಂಡಿಗೆ ನೀಟಾಗಿ ಮಗುಚ್ಕೋಬೇಕು ಇದನ್ನ. ಮಗುಚಿ ತೋರಿಸ್ತೀನಿ ನೋಡಿರಿ ನಿಮ್ಗೆ. ನೋಡಿರಿ ನಾವು ಈ ರೀತಿ ಸಣ್ಣ ಆಗೋವರೆಗೆ ಇದ್ರಲ್ಲೇ ಮಗುಚಿನಿ. ನಾವು ಬೆಳ್ಳುಳ್ಳಿಯನ್ನು ಎಸಳು ಹಾಕಿದ್ವಿ. ಇದರಲ್ಲೇ ಈ ಥರ ಅದು ಕುದ್ದಿರೋದ್ರಿಂದ ಈ ಥರ ಹಿಂಗೆ ಮಾಡಿದರೆ ಅದು ಸ್ಮ್ಯಾಶ್ ಆಗುತ್ತೆ ರೀ. ಎಸಳೆಲ್ಲ ಹೊಡೆದು ಸ್ಮ್ಯಾಶ್ ಆಗಿ ಹೊಂದ್ಕೊಂಡು ಹೋಗ್ತದೆ ಕುಟ್ಟಾಗ. ಇಲ್ಲಿ ನೋಡಿರಿ ಇದಿಷ್ಟು ಖಾರ ಹಾಕಕತ್ತೀನಿ ನಾನು. ಆಲ್ರೆಡಿ ಮೆಣಸಿನ್ಕಾಯಿ ಹಾಕೀನಿ. ಇವಾಗ ಒಂದಿಷ್ಟು ಖಾರ ಹಾಕ್ತೀನಿ, ಯಾಕಂದರೆ ಪುಂಡಿ ಪಲ್ಯ ಹುಳಿ ಆಗಿರೋದ್ರಿಂದ ಹುಳಿ, ಉಪ್ಪು, ಖಾರ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ. ಹುಳಿಗೆ ಸರಿಯಾಗಿ ಉಪ್ಪು, ಖಾರ, ಬೆಲ್ಲ ಹಾಕೋಬೇಕು ರೀ. ಒಂದಿಷ್ಟು ಉಪ್ಪು ಹಾಕಕತ್ತೀನಿ. ಇಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಇಲ್ಲಿ ನೋಡಿರಿ ಒಂದಿಷ್ಟು ಬೆಲ್ಲ ಹಾಕ್ಕೊಳಕತ್ತೀನಿ. ನಾ ಆಗಲೇ ಹೇಳಿರೋಂಗೆ ಪುಂಡಿ ಪಲ್ಯ ಹುಳಿ ಇರ್ತೈತಿ. ಆದ ಕಾರಣ ಹುಳಿಗೆ ತಕ್ಕಂಗೆ ಉಪ್ಪು, ಖಾರ, ಬೆಲ್ಲ ಸರಿಯಾಗಿ ಹಾಕ್ಕೋಬೇಕ್ರಿ. ಈಗ ನಮ್ಮ ಪುಂಡಿ ಪಲ್ಯ ರೆಡಿ ಆಗೈತೆ ರೀ. ಅದು ಇನ್ನೊಂದು ಮಿಕ್ಸಪ್ ಕೊಟ್ಟು ಒಂದು ಸರ್ವಿಂಗ್ ಬೌಲ್ ಒಳಗೆ ಹಾಕಿ ನಾನು ನಿಮಗೆ ತೋರಿಸ್ತೀನಿ. ಬರ್ರಿ, ನಮ್ಮದು ಪುಂಡಿ ಪಲ್ಯ ರೆಡಿ ಆಗೈತೆ ನೋಡಿರಿ. ಪುಂಡಿ ಪಲ್ಯ ರೊಟ್ಟಿ ಒಳಗೆ ಮಸ್ತ್ ಆಕೈತೆ ರೀ. ಮಸ್ತ್ ಕಾಂಬಿನೇಷನ್ ಐತಿ. ಈಗ ಇದನ್ನ ರೊಟ್ಟಿ ಒಳಗೆ ನಾ ರೊಟ್ಟಿ ಮಾಡಿ ತಿನ್ನೋ ಮುಂದೆ ನಿಮಗೆ ತೋರಿಸ್ತೀನಿ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಮ ಕಡೆ ಪುಂಡಿ ಪಲ್ಯ ಯಾವ ಥರ ಮಾಡ್ತಾರ ಅಂತ ಕಮೆಂಟ್ ಮಾಡಿರಿ.